ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಮೊನ್ನೆನೂ ಒಂದು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ, ನಾಮಕರಣದ್ದು. ನೋಡಿ, ಅದು ಮುಂದುವರೆದಿದ್ದು ವಿಡಿಯೋಸ್. ನಾಮಕರಣ ಎಲ್ಲ ಚೆನ್ನಾಗಾಯಿತು, ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಇವರೇ ಕಾವ್ಯ ಕಿರಣ್ ಅಂತ ಇವ್ರ ಪಾಪುದೇ ನಾಮಕರಣ ಆಗಿದ್ದು. ತುಂಬ ಚೆನ್ನಾಗಾಯಿತು ಫಂಕ್ಷನ್ ಅಂತೂ. ತುಂಬ ಚೆನ್ನಾಗಾಯಿತು ಫಂಕ್ಷನ್ನು. ತುಂಬ ಜನ ನೆಂಟರೆಲ್ಲ ಬಂದಿದ್ದರು, ತುಂಬ ಜನ ಇದ್ದರು ಫಂಕ್ಷನ್ನಿಗೆ. ಸಣ್ಣ ಮನೆ ಆಗಿರೋದ್ರಿಂದ ಎಲ್ಲ ಹೊರಗಡೆ ಇದ್ದರು. ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಫಂಕ್ಷನ್ನು. ನೋಡಿ, ನಾನು ನನ್ನ ಮಗಳು ನಮ್ಮ ಯಜಮಾನ್ರ ಜೊತೆ ಫೋಟೋ ತೆಗೆಸ್ಕೊಳಕ್ಕೆ ಅಂತ ಬಂದ್ವಿ. ನನ್ನ ಮಗಳಂತೂ ಪುಟ್ಟ ಮಗು ಥರ ಎಲ್ಲೋದ್ರೂ ಎತ್ಕೊಪಪ್ಪ ಅಂತ ಅವ್ರ ಅಪ್ಪಾಜಿಗೆ ತಲೆ ತಿಂತಾಳೆ. ಇವ್ರ ಕಡೆ ಇರೋರೆಲ್ಲ ನನ್ನ ತಮ್ಮನ ಮಗಳು, ನಮ್ಮ ಮಾವನ ಮೊಮ್ಮಗಳು ಎಲ್ಲ ಇದ್ದರು. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಪಾಪು ನೋಡಿ, ಅವಳು ಸ್ವಲ್ಪನೂ ಹಠನೇ ಮಾಡಲಿಲ್ಲ. ತುಂಬ ಚೆನ್ನಾಗಿ ಫೋಟೋಕ್ಕೆಲ್ಲ ಫೋಸ್ ಕೊಡ್ತಾಯಿದ್ಲು, ಹಠ ಮಾಡಲಿಲ್ಲ. ಹಾಗೆ ನಾಮಕರಣ ಮಾಡಿದವ್ರಿಗೆ ಅತ್ತೆಯವ್ರಿಗೆ ಮಡ್ಲಕ್ಕಿ ಎಲ್ಲ ಸೀರೆ ಎಲ್ಲ ಕೊಡ್ತಾರೆ ನಮ್ಮ ಕಡೆ. ಅದೇ ರೀತಿ ಅತ್ತೆ ನಾಮಕರಣ ಮಾಡಿದ್ರಿಂದ ಅವಳಿಗೂ ಸೀರೆ ಮಡ್ಲಕ್ಕಿ ಎಲ್ಲ ಕೊಟ್ಟರು. ಸೀರೆ ಮಡ್ಲಕ್ಕಿ ಕೊಟ್ಬಿಟ್ಟು ಅವಳಿಗೂ ಆಶೀರ್ವಾದ ಮಾಡ್ತಾರೆ ಮನೆಯಲ್ಲಿ ದೊಡ್ಡವರೆಲ್ಲ. ಹಾಗೆ ಅವರು ಗಂಡ ಹೆಂಡ್ತಿಗೂ ಕೂಡ ಸೀರೆ ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಅವ್ರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಊರಿಂದ ನಮ್ಮ ಮನೆಯವರು ಕೂಡ ಬಂದಿದ್ದರು. ನಮ್ಮ ಅತ್ತೆ, ನಮ್ಮ ದೊಡ್ಡಕ್ಕ, ಎರಡನೇಕ್ಕ, ನಮ್ಮ ಐದನೇ ಹೆಂಡ್ತಿ ಎಲ್ಲರೂ ಬಂದಿದ್ದರು. ಇವಳು ನಮ್ಮ ದೊಡ್ಡಪ್ಪನ ಮಗಳು, ನಮ್ಮ ತಂಗಿ ಆಗಬೇಕು ಸುಮಂತ, ಅವಳು, ಇವರೆಲ್ಲ ನಮ್ಮ ತುಂಬ ಹತ್ರದ ರಿಲೇಟಿವ್ ಅವರೆಲ್ಲರೂ ಇದ್ದರು. ಫಂಕ್ಷನು ತುಂಬ ಚೆನ್ನಾಗಿತ್ತು. ಅಡುಗೆ ಅಂತೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಅಡುಗೆ. ಅವಳು ಅದೇ ಹೇಳ್ತಾಯಿದ್ಲು, ಎಲ್ಲರಿಗೂ ಸಹ ನಾನು ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ತೀನಿ, ಅಡುಗೆ ಯಾವ್ಯಾವ ರೀತಿ ಇದೆ ಅಂತ ಹೇಳ್ತೀನಿ, ನನ್ನ ವಿಡಿಯೋ ಮಾಡು ಅಂತ ಹೇಳ್ತಾಯಿದ್ಲು. ಹಂಗಾಗಿ ಅವಳು ವಿಡಿಯೋನು ಮಾಡ್ತಾಯಿದ್ದೆ. ನಿಂಗೆ ಫ್ರೀ ಪ್ರಮೋಷನ್ ಕೊಡ್ತೀನಿ ಅಕ್ಕ, ಎಲ್ಲರಿಗೂ ಅವ್ರು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ತೀನಿ ಅಂತ ಇದ್ಲು. ಹಂಗಾಗಿ ಅದೇ ತಮಾಷೆ ಮಾಡ್ತಾ ನಗಾಡ್ಕೊಂತ ಎಲ್ಲ ಊಟ ಮಾಡ್ತಾಯಿದ್ರು. ತುಂಬ ಜನ ಊಟಕ್ಕಿದ್ರು, ತುಂಬ ಜನ ಊಟ ಮಾಡ್ತಾಯಿದ್ರು. ಜಾಗ ಎಲ್ಲ ಸಣ್ಣ ಸಣ್ಣದಿರೋದ್ರಿಂದ ಸ್ವಲ್ಪ ಇಕ್ಕಟ್ಟಾದಂಗೆ ಆಗ್ತಾಯಿತ್ತು. ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ, ನಮ್ಮ ಮನೆಯವ್ರೂ ಊಟ ಎಲ್ಲ ಮಾಡಿ ಅವರು ಊರಿಗೆ ಹೊರಟರು. ಅವ್ರನ್ನೂ ನಾನು ಊರಿಗೆ ಬಿಟ್ಟು ಬಂದೆ. ನನ್ನ ಮಗಳು ನೋಡಿ ಯಾವ ರೀತಿ ಇದೆ ನೋಡ್ತಾ ಇದ್ದಾಳೆ. ನೋಡಿ, ಯಾವ್ಯಾವ ಥರ ಅಡುಗೆ ಮಾಡಿಸಿದ್ರು ಅಂತಂದರೆ ಚಿತ್ರಾನ್ನ ಮತ್ತು ಮಜ್ಜಿಗೆ, ಹಪ್ಳ, ಉಪ್ಪಿನಕಾಯಿ, ಪಲ್ಯ, ಕೋಸಂಬರಿ, ಹಾಗೆ ಬಾದುಷಾ, ಪಾಯಸ, ಅನ್ನ, ಸಾಂಬಾರು, ತಿಳಿಸಾರು, ಮಜ್ಜಿಗೆ ಇಷ್ಟು ಮಾಡಿಸಿದ್ರು. ಮತ್ತು ಗೀ ರೈಸ್ ಮಾಡಿಸಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಡುಗೆ. ನಾಮಕರಣನೂ ಚೆನ್ನಾಗಾಯಿತು, ಅಡುಗೆನೂ ತುಂಬ ಚೆನ್ನಾಗಿತ್ತು. ಅದ್ರ ಕೊನೆಗೆ ತುಂಬ ಅಡುಗೆನೂ ಸ್ವಲ್ಪ ಉಳಿದ್ಬಿಡ್ತು. ಸಂಜೆ ಸುಮಾರು ಅಡುಗೆ ಉಳೀತು. ಹಂಗಾಗಿ ಎಲ್ಲ ಅಲ್ಲೇ ನಮ್ಮ ರಿಲೇಟಿವ್ ಮನೆಗೆಲ್ಲನೂ ಎಲ್ಲ ಸ್ವಲ್ಪ ಕಳಿಸಿದ್ರು. ನೋಡಿ, ಹುಡುಗರೆಲ್ಲ ಅಕ್ಕ ಯೂಟ್ಯೂಬಿಗೆ ಹಾಕ್ತೀಯಾ ನೋಡು, ನಾವು ಯೂಟ್ಯೂಬಲ್ಲಿ ಬರ್ತೀವಿ ಅಂತೇಳಿ ಪೋಸ್ ಕೊಡ್ತಾಯಿದ್ರು. ನಗಾಡ್ಕೊಂಡು ಅದೇ ಮಾತಾಡ್ತಾಯಿದ್ರು ಹುಡುಗರು. ಅಕ್ಕ, ನಿನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ತೀವಿ ನಾವು ಕೂಡ, ನೋಡೋಕ್ಕ ಯಾವ ರೀತಿ ತುಂಬ ಚೆನ್ನಾಗಿ ಹುಡುಗರೆಲ್ಲ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ರು. ತುಂಬ ಚೆನ್ನಾಗಿ ಕೆಲಸ ಮಾಡಿದರು ಪಾಪ ಎಲ್ಲ ಹುಡುಗರು ಅಷ್ಟೇ. ಕೊನೆಯ ತನಕನೂ ಎಲ್ಲರೂ ಅದೇ ರೀತಿಯೇ ಕೆಲಸ ಮಾಡಿ ಎಲ್ಲನೂ ಚೆನ್ನಾಗಿ ನಡೆಸ್ಕೊಟ್ರು ಪಾಪ. ಎಲ್ಲ ಹುಡುಗರು ಒಳ್ಳೆ ಹುಡುಗರು ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ.